ಕಿಚ್ಚ 48 ಸಿನಿಮಾ ಬಗ್ಗೆ ಸಿಕ್ತು ಬಿಗ್ ಅಪ್ಡೇಟ್. ಕನ್ನಡ ಚಿತ್ರರಂಗದಲ್ಲಿ ಈ ಕ್ಷಣ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿರುವ ಸಿನಿಮಾ ಯಾವುದೆಂದರೆ ನಿಸ್ಸಂಶಯವಾಗಿ ಅದು ಕಿಚ್ಚ 48. ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ, ಲಕ್ಷಾಂತರ ಅಭಿಮಾನಿಗಳ ನೆಚ್ಚಿನ ನಟ ಕ್ಯಾಪ್ಟನ್ ಕಿಚ್ಚ ಸುದೀಪ್ ಅವರ ಮುಂಬರುವ ಚಿತ್ರ ಎಂದ ಕೂಡಲೇ ಅದು ಸಹಜವಾಗಿಯೇ ಬೃಹತ್ ನಿರೀಕ್ಷೆಗಳ ಕೇಂದ್ರವಾಗಿ ಬಿಡುತ್ತದೆ. ಕಿಚ್ಚ ಸುದೀಪ್ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಕೇವಲ ಒಬ್ಬ ನಟ ಮಾತ್ರವಲ್ಲ, ಅವರು ಒಂದು ಭಾವನೆ, ಒಂದು ಬ್ರ್ಯಾಂಡ್, ಒಂದು ಯುಗದ ಪ್ರತೀಕ. ಅಂತಹ ನಟನ ಮುಂದಿನ ಚಿತ್ರ ಯಾವಾಗ ಬರುತ್ತದೆ, ಯಾರು ನಿರ್ದೇಶಿಸುತ್ತಾರೆ, ಕಥೆ ಏನು ಎಂದು ಅಭಿಮಾನಿಗಳು ಕಾಯುವುದು ಸಹಜ. ಈ ಸಿನಿಮಾದ ಘೋಷಣೆಯಾದಾಗಿನಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರ ಹೈಪ್ ಮತ್ತು ಉತ್ಸಾಹ ಹರಿದಾಡುತ್ತಲೇ ಇದೆ. ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಹೀಗೆ ಪ್ರತಿ ವೇದಿಕೆಯಲ್ಲೂ ಕಿಚ್ಚ 48 ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗುತ್ತಿದೆ. ಫ್ಯಾನ್ಮೇಡ್ ಪೋಸ್ಟರ್ಗಳು, ಕ್ರಿಯೇಟಿವ್ ಎಡಿಟ್ಗಳು, ಫ್ಯಾನ್ಮೇಡ್ ಟೀಸರ್ಗಳು, ಕಾಲ್ಪನಿಕ ಕಥಾವಿವರಣೆಗಳು ಇವೆಲ್ಲ ನಿರಂತರವಾಗಿ ಹರಿದಾಡುತ್ತಿದ್ದು ಅಭಿಮಾನಿಗಳ ಕ್ರೇಜ್ ಮತ್ತು ಉತ್ಸಾಹ ಯಾವ ಮಟ್ಟದಲ್ಲಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಆದರೆ ಇಂದು ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಎಲ್ಲರೂ ನಿರೀಕ್ಷಿಸುತ್ತಿದ್ದ ಮೊದಲ ಅಧಿಕೃತ ಅಪ್ಡೇಟ್ ಬಂದಿದೆ. ಆದರೆ ಅದು ಸಿನಿಮಾದ ಪ್ರಾರಂಭ ದಿನಾಂಕ, ನಿರ್ದೇಶಕ, ಕಥಾವಿವರ, ಟೀಸರ್ ಅಥವಾ ಟ್ರೇಲರ್ ಯಾವುದೂ ಅಲ್ಲ. ಅದು ಒಂದು ಅಧಿಕೃತ ಎಚ್ಚರಿಕೆಯ ಸಂದೇಶ, ಅಂದರೆ ತಪ್ಪು ಮಾಹಿತಿ ಹರಡದಂತೆ ಕೇಳಿಕೊಳ್ಳುವ ಒಂದು ಹೇಳಿಕೆ. ಕಿಚ್ಚ 48 ಸಿನಿಮಾದ ಅಧಿಕೃತ ತಂಡ ಬಿಡುಗಡೆ ಮಾಡಿದ ಈ ಹೇಳಿಕೆ 2 ಭಾಗಗಳಲ್ಲಿ ಬಂದಿದ್ದು, ಮೊದಲ ಭಾಗದಲ್ಲಿ ಸರಳ ಮತ್ತು ನೇರ ಮಾತಿನಲ್ಲಿ ಕಿಚ್ಚ 48 ಬಗ್ಗೆ ದೃಢೀಕರಿಸದ ಮಾಹಿತಿಯನ್ನು ನಂಬುವುದನ್ನು ಅಥವಾ ಹರಡುವುದನ್ನು ಬಿಡಬೇಕೆಂದು ಕೋರಲಾಗಿದ್ದು, ಪ್ರೊಡಕ್ಷನ್ ಹೌಸ್ ಅಥವಾ ಅಧಿಕೃತ ಹ್ಯಾಂಡಲ್ ಮೂಲಕ ಬರುವ ಅಪ್ಡೇಟ್ಗಳನ್ನು ಮಾತ್ರ ಅವಲಂಬಿಸಬೇಕೆಂದು ಸ್ಪಷ್ಟಪಡಿಸಲಾಗಿದೆ. ಎರಡನೇ ಭಾಗ ಇನ್ನಷ್ಟು ವಿಸ್ತೃತವಾಗಿ ಮತ್ತು ಗಂಭೀರವಾಗಿ ವಿಷಯ ಮಂಡಿಸಿದ್ದು, ವಿವಿಧ ವೇದಿಕೆಗಳಲ್ಲಿ ತಪ್ಪು ಮಾಹಿತಿ ಮತ್ತು ದೃಢೀಕರಿಸದ ಅಪ್ಡೇಟ್ಗಳು ಹರಿದಾಡುತ್ತಿರುವ ಬಗ್ಗೆ ತಂಡದ ಗಮನಕ್ಕೆ ಬಂದಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಅಭಿಮಾನಿಗಳು ಮತ್ತು ಹಿತೈಷಿಗಳು ಅಂತಹ ಅಫವಾಗಳನ್ನು ನಂಬದಂತೆ ಅಥವಾ ಹಂಚಿಕೊಳ್ಳದಂತೆ ತೀವ್ರವಾಗಿ ಮನವಿ ಮಾಡಲಾಗಿದೆ. ಕಿಚ್ಚ 48 ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಅಥವಾ ಅಪ್ಡೇಟ್ ಇದ್ದರೆ ಅದು ಪ್ರೊಡಕ್ಷನ್ ಹೌಸ್ ಅಥವಾ ಅಧಿಕೃತ ಹ್ಯಾಂಡಲ್ ಮೂಲಕ ಮಾತ್ರ ತಿಳಿಸಲಾಗುವುದು ಎಂದು ಹೇಳಿ ನಿರಂತರ ಬೆಂಬಲಕ್ಕಾಗಿ ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಲಾಗಿದೆ. ಈ ಅಧಿಕೃತ ಹೇಳಿಕೆ ಹೊರಬಂದ ತಕ್ಷಣ ಅಭಿಮಾನಿ ವಲಯದಲ್ಲಿ ವಿವಿಧ ರೀತಿಯ ಊಹಾಪೋಹಗಳು ಮತ್ತು ಚರ್ಚೆಗಳು ಶುರುವಾಗಿವೆ. ಹೇಳಿಕೆಯ ಹಿಂದಿನ ಕಾರಣವೇನು ಎಂಬ ಕುತೂಹಲ ಎಲ್ಲೆಡೆ ಕಾಣಿಸುತ್ತಿದೆ. ಈ ಸಿನಿಮಾವನ್ನು ಸಂತೋಷ್ ಆನಂದರಾಮ್ ಅವರು ನಿರ್ದೇಶಿಸಲಿದ್ದಾರೆ ಎಂಬ ಮಾತು ಹಿಂದಿನಿಂದ ಹರಿದಾಡುತ್ತಿತ್ತು. ಆದರೆ ಈ ಅಧಿಕೃತ ಹೇಳಿಕೆ ಬಂದ ನಂತರ ಆ ಮಾಹಿತಿಯ ಮೇಲೆ ಅನುಮಾನ ವ್ಯಕ್ತವಾಗುತ್ತಿದೆ. ಕೆಲವರು ನಿರ್ದೇಶಕ ಬದಲಾಗಿರಬಹುದೇ ಎಂದು ಪ್ರಶ್ನಿಸುತ್ತಿದ್ದರೆ, ಮತ್ತೆ ಕೆಲವರು ಸಂತೋಷ್ ಆನಂದರಾಮ್ ಅವರ ಹೆಸರೇ ತಪ್ಪು ಮಾಹಿತಿಯಾಗಿರಬಹುದೇ ಎಂದು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ರೀತಿ ಕಿಚ್ಚ 48 ಒಂದು ರೊಮ್ಯಾಂಟಿಕ್ ಕಾಮಿಡಿ ಅಥವಾ ಲಘು ಮನರಂಜನಾ ಚಿತ್ರ ಆಗಬಹುದು ಎಂಬ ಮಾತು ಕೆಲವು ಕಡೆ ಹರಿದಾಡುತ್ತಿತ್ತು. ಆದರೆ ಈಗ ಬಂದ ಹೇಳಿಕೆ ಆ ಮಾಹಿತಿಯನ್ನು ಅನುಮಾನಕ್ಕೆ ಗುರಿ ಮಾಡಿದೆ. ಚಿತ್ರ ಆಕ್ಷನ್ ಆಗಬಹುದು, ರೊಮ್ಯಾಂಟಿಕ್ ಆಗಬಹುದು ಅಥವಾ ಇಡೀ ಕಾನ್ಸೆಪ್ಟ್ ಬದಲಾಗಿರಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಹೇಳಿಕೆಯಲ್ಲಿ ತಪ್ಪು ಮಾಹಿತಿ ಹರಡುತ್ತಿದೆ ಎಂದು ಹೇಳಿದರೂ ಅದು ಯಾವ ಮಾಹಿತಿ ಎಂದು ನಿಖರವಾಗಿ ಹೇಳಿಲ್ಲ ಎಂಬ ಅಸ್ಪಷ್ಟತೆಯೇ ಅಭಿಮಾನಿಗಳಲ್ಲಿ ಮತ್ತಷ್ಟು ಗೊಂದಲ ಮತ್ತು ಕುತೂಹಲ ಹೆಚ್ಚಿಸಿದೆ. ಯಾರಾದರೂ ತಪ್ಪು ಮಾಹಿತಿ ಉದ್ದೇಶಪೂರ್ವಕವಾಗಿ ಹರಡುತ್ತಿದ್ದಾರಾ ಅಥವಾ ಅಭಿಮಾನಿಗಳ ಉತ್ಸಾಹದ ನಡುವೆ ಅರಿಯದೇ ತಪ್ಪು ಮಾಹಿತಿ ಹರಡಿದೆಯಾ ಎಂಬ ಪ್ರಶ್ನೆಗಳು ಮೂಡಿವೆ. ಅದರ ಜೊತೆಗೆ ಸಿನಿಮಾದ ಚಿತ್ರೀಕರಣ ಎಲ್ಲಿ ತಲುಪಿದೆ, ಮುಹೂರ್ತ ಆಗಿದೆಯಾ, ಶೂಟಿಂಗ್ ಪ್ರಾರಂಭವಾಗಿದೆಯಾ ಎಂಬ ಪ್ರಶ್ನೆಗಳಿಗೂ ಇನ್ನೂ ಉತ್ತರವಿಲ್ಲ. ಅಧಿಕೃತ ಹೇಳಿಕೆ ಬಂದಿದೆ, ಆದರೆ ಸಿನಿಮಾ ಬಗ್ಗೆ ಒಂದು ಪಕ್ಕಾ ಅಂಶವೂ ಸ್ಪಷ್ಟವಾಗಿ ಹೇಳಿಲ್ಲ ಎಂಬ ವಿಷಾದ ಅಭಿಮಾನಿಗಳಲ್ಲಿ ಕಾಣಿಸುತ್ತಿದೆ. ಕಿಚ್ಚ ಸುದೀಪ್ ಅವರು ಪ್ರಸ್ತುತ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೇರೆ ಬೇರೆ ಸಿನಿಮಾಗಳಲ್ಲಿ ಅತಿಥಿ ಪಾತ್ರ, ಟೆಲಿವಿಷನ್ ಕಾರ್ಯಕ್ರಮಗಳ ಆಯೋಜನೆ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿ, ಹೀಗೆ ಅವರ ಕ್ಯಾಲೆಂಡರ್ ಬ್ಯೂಸಿಯಾಗಿದೆ. ಆದರೆ ತಮ್ಮ ಸ್ವಂತ ಸಿನಿಮಾ ಕಿಚ್ಚ 48 ಬಗ್ಗೆ ಮಾತ್ರ ಅವರು ಬಾಯಿ ತೆರೆದಿಲ್ಲ. ಅಭಿಮಾನಿ ವಲಯದಲ್ಲಿ ಈ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಕಾಣಿಸುತ್ತಿದೆ. ಕೆಲವರು ಸಿನಿಮಾ ಸರಿಯಾದ ಹಂತ ತಲುಪಿದಾಗ ಅವರೇ ಹೇಳುತ್ತಾರೆ, ಕಾಯೋಣ ಎಂದು ಸಮಾಧಾನ ತೋರಿಸುತ್ತಿದ್ದಾರೆ. ಮತ್ತೆ ಕೆಲವರು ಅವರು ಬೇರೆ ಎಲ್ಲ ವಿಷಯಗಳಲ್ಲಿ ಸಕ್ರಿಯರಾಗಿದ್ದಾರೆ, ಆದರೆ ತಮ್ಮ ಅಭಿಮಾನಿಗಳ ಪ್ರಾಣದ ಸಿನಿಮಾ ಬಗ್ಗೆ ಮಾತ್ರ ಮಾಹಿತಿ ಕೊಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 30 ವರ್ಷಗಳ ಅನುಭವ ಹೊಂದಿರುವ ಸುದೀಪ್ ಅವರಿಗೆ ಸಿನಿಮಾ ಉದ್ಯಮದ ಎಲ್ಲ ಆಯಾಮಗಳೂ ತಿಳಿದಿದ್ದು, ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿ ನೀಡುವ ಜಾಣತನ ಅವರಿಗಿದೆ ಎಂದು ಹಿರಿಯ ಅಭಿಮಾನಿಗಳು ನಂಬುತ್ತಾರೆ. ಆದರೆ ತರುಣ ಅಭಿಮಾನ ವರ್ಗ ಮಾತ್ರ ತಕ್ಷಣದ ಅಪ್ಡೇಟ್ಗಾಗಿ ಕಾತರದಲ್ಲಿದೆ. ಅಧಿಕೃತ ಹೇಳಿಕೆಗೆ ಬಂದ ಕಮೆಂಟ್ಗಳ ವಿಶ್ಲೇಷಣೆ ಮಾಡಿದರೆ ಅಭಿಮಾನಿ ವಲಯದ ಭಾವನೆಗಳ ಸಂಕೀರ್ಣ ಚಿತ್ರ ಕಾಣಿಸುತ್ತಿದೆ. ಒಂದೆಡೆ ಕ್ರೋಧ, ನಿರಾಸೆ ಮತ್ತು ಅಸಮಾಧಾನ, ಮತ್ತೊಂದೆಡೆ ಸಮಾಧಾನ, ತಾಳ್ಮೆ ಮತ್ತು ಬೆಂಬಲ ಎರಡೂ ಕಾಣಿಸುತ್ತಿವೆ. ನಾವು ಅಭಿಮಾನಿಗಳು ಯಾವ ಅಧಿಕೃತ ಅಪ್ಡೇಟ್ ಬರುತ್ತದೆ ಎಂದು ಹೇಳಲಿಲ್ಲ.
ನಾವು ಸಿನಿಮಾ ಬಗ್ಗೆ ಟ್ರೆಂಡ್ ಮಾಡಲು ಪ್ಲಾನ್ ಮಾಡಿದ್ದೇವೆ ಅಷ್ಟೇ. ಆ ಟ್ರೆಂಡ್ಗೆ ಇಂತಹ ಅಧಿಕೃತ ಎಚ್ಚರಿಕೆ ಸಂದೇಶ ಹೊರಡಿಸಿದ್ದು ಅನಾವಶ್ಯಕ ಎಂದು ಕೆಲವರು ಕೋಪ ತೋರಿದ್ದಾರೆ. ಕಿಚ್ಚ ಸುದೀಪ್ ಅವರ 30 ವರ್ಷಗಳ ಚಿತ್ರಜೀವನದಲ್ಲಿ ಯಾವ ಸಿನಿಮಾದ ಅಧಿಕೃತ ಬಾಕ್ಸ್ ಆಫೀಸ್ ಸಂಗ್ರಹ ಬಿಡುಗಡೆಯಾಡಿದೆ ಎಂದು ಒಂದು ತೀಕ್ಷ್ಣ ಕಾಮೆಂಟ್ ಪ್ರಶ್ನಿಸಿದೆ. 50 ಕೋಟಿ 100 ಕೋಟಿ ಎನ್ನುವ ಲೆಕ್ಕಗಳೆಲ್ಲ ಅನಧಿಕೃತ ಮೂಲಗಳಿಂದ ಬಂದವೇ ಅಲ್ಲವೇ? ಹೀಗಿರುವಾಗ ಅಧಿಕೃತ ಮೂಲ ಮಾತ್ರ ಅವಲಂಬಿಸು ಎಂದು ಹೇಳುವುದರಲ್ಲಿ ಎಷ್ಟು ಅರ್ಥ ಇದೆ ಎಂದು ಚುಚ್ಚಿದ್ದಾರೆ. ಹ್ಯಾಂಡಲ್ ಸರಿಯಾಗಿ ನಿರ್ವಹಿಸಲು ಆಗದಂದರೆ ಬಿಡಿ ಎಂದು ಕೆಲವರು ನೇರವಾಗಿ ಅಸಮ್ಮತಿ ವ್ಯಕ್ತಪಡಿಸಿದ್ದಾರೆ. ನಾವು ಸುದೀಪ್ ಅವರ ಅಭಿಮಾನಿಗಳಾಗಿರುವುದು ಅವರ ಸಿನಿಮಾಗಳಿಗಾಗಿ ಅಷ್ಟೇ, ಅವರೇ ನಮ್ಮ ಅವಶ್ಯಕತೆ ಏನು ಎಂಬುದನ್ನು ಮರೆತರೆ ಹೇಗೆ ಎಂಬ ಭಾವನಾತ್ಮಕ ಮಾತುಗಳು ಕೇಳಿಬರುತ್ತಿವೆ. ಇವುಗಳ ಜೊತೆಗೆ ಕೆಲವು ಅತ್ಯಂತ ತೀಕ್ಷ್ಣ ಮತ್ತು ಪ್ರಚೋದನಾತ್ಮಕ ಕಾಮೆಂಟ್ಗಳು ಬಂದಿದ್ದು ಅಡ್ಮಿನ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಆದರೆ ಎಲ್ಲ ಅಭಿಮಾನಿಗಳು ಕೋಪದಲ್ಲಿ ಮಿಂದಿಲ್ಲ. ಕೆಲವರು ಸಮಚಿತ್ತದಿಂದ ಮತ್ತು ಸ್ಪಷ್ಟತೆಯಿಂದ ಪ್ರತಿಕ್ರಿಯಿಸಿದ್ದು, ನಾವು ಅಧಿಕೃತ ಅಪ್ಡೇಟ್ ಬರುತ್ತದೆ ಎಂದು ಹೇಳಲಿಲ್ಲ, ನಾವು ಟ್ರೆಂಡ್ ಮಾಡಲು ಪ್ಲಾನ್ ಮಾಡಿದ್ದೇವೆ ಅಷ್ಟೇ, ನಿಮ್ಮ ಕಾಳಜಿಗೆ ಧನ್ಯವಾದ ಎಂದು ನಮ್ರತೆಯಿಂದ ಹೇಳಿದ್ದಾರೆ. ಕ್ಯಾಪ್ಟನ್ ಬೇಗ ಅಪ್ಡೇಟ್ ನೀಡಲಿ, ನಾವು ಕಾತರದಿಂದ ಕಾಯುತ್ತಿದ್ದೇವೆ ಎಂದು ತುಂಬು ಹೃದಯದಿಂದ ಹೇಳುವ ಅಭಿಮಾನಿಗಳೂ ಇದ್ದಾರೆ. ಸಂಜೆ 6 ಗಂಟೆಗೆ ಟ್ರೆಂಡ್ಗೆ ಸಿದ್ಧರಾಗಿ ಎಂದು ಇತರ ಅಭಿಮಾನಿಗಳಿಗೆ ಕರೆ ನೀಡುತ್ತಾ, ಯಾವ ಗೊಂದಲದ ನಡುವೆಯೂ ಕ್ಯಾಪ್ಟನ್ ಮೇಲಿನ ಪ್ರೀತಿ ಕಮ್ಮಿಯಾಗದ ಅಭಿಮಾನಿಗಳ ಮನೋಭಾವ ನಿಜಕ್ಕೂ ಗಮನ ಸೆಳೆಯುತ್ತದೆ. ಈ ಸಿನಿಮಾ ಬಗ್ಗೆ ಅಧಿಕೃತವಾಗಿ ತಿಳಿದಿರುವ ಮಾಹಿತಿ ತುಂಬಾ ಕಡಿಮೆ. ಸಿನಿಮಾದ ಶೀರ್ಷಿಕೆ ಕಿಚ್ಚ 48 ಎಂದು ಘೋಷಿಸಲಾಗಿದ್ದು, ಇದು ಕಿಚ್ಚ ಸುದೀಪ್ ಅವರ ನಟನೆಯಲ್ಲಿ ಒಂದು ವಿಶೇಷ ಚಿತ್ರ ಎಂದು ಹೇಳಲಾಗಿದೆ. ಆದರೆ ಇದರಾಚೆ ನಿರ್ದೇಶಕ, ನಿರ್ಮಾಪಕ, ನಾಯಕಿ, ಕಥೆ, ಚಿತ್ರೀಕರಣ ದಿನಾಂಕ, ಬಿಡುಗಡೆ ದಿನಾಂಕ ಯಾವ ಮಾಹಿತಿಯೂ ಇನ್ನೂ ಅಧಿಕೃತವಾಗಿ ಬಂದಿಲ್ಲ. ಸಂತೋಷ್ ಆನಂದರಾಮ್ ನಿರ್ದೇಶನ ಮತ್ತು ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಎಂಬ ಮಾತುಗಳು ಹರಿದಾಡಿದ್ದರೂ ಅವೆಲ್ಲ ಅಧಿಕೃತ ದೃಢೀಕರಣ ಪಡೆದಿಲ್ಲ ಮತ್ತು ಇಂದಿನ ಹೇಳಿಕೆ ನೋಡಿದರೆ ಅವು ತಪ್ಪು ಮಾಹಿತಿ ಎಂದೇ ಅರ್ಥವಾಗುತ್ತಿದೆ. ಕಿಚ್ಚ 48 ಒಂದು ಅಧಿಕೃತ ಎಚ್ಚರಿಕೆ ಸಂದೇಶ ಬಿಡುಗಡೆಯಾಗುತ್ತಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟು ಚರ್ಚೆ, ವಾದ, ಕೋಪ, ಬೆಂಬಲ ಮತ್ತು ಭಾವನೆ ಹುಟ್ಟಿಕೊಂಡಿವೆ ಎಂಬ ಸಂಗತಿಯೇ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಶಕ್ತಿ ಎಂತಹದ್ದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಯಾವ ಕಥೆ, ಟ್ರೇಲರ್ ಅಥವಾ ಪ್ರಮುಖ ಘೋಷಣೆಯಿಲ್ಲದೆ ಕೇವಲ ಒಂದು ಎಚ್ಚರಿಕೆ ಸಂದೇಶ ಇಷ್ಟು ಪ್ರತಿಕ್ರಿಯೆ ಪಡೆಯುತ್ತದೆ ಎಂದರೆ ಆ ಅಭಿಮಾನದ ಆಳ ಮತ್ತು ವ್ಯಾಪ್ತಿ ಅರ್ಥವಾಗುತ್ತದೆ. ಕನ್ನಡ ಚಿತ್ರರಂಗದಲ್ಲಿ ಅಭಿಮಾನಿಗಳ ಉತ್ಸಾಹ ಮತ್ತು ಕ್ರೇಜ್ ಸಿನಿಮಾ ಯಶಸ್ಸಿನ ಮಹತ್ವದ ಅಂಶ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿ ನೆಲೆ ಕನ್ನಡ ಮಾಡಿನಾಚೆ ಇಡೀ ದೇಶದಲ್ಲಿ ಹಬ್ಬಿದೆ. ಈಗ ಎಲ್ಲ ಕಣ್ಣು ಒಂದೇ ದಿಕ್ಕಿನಲ್ಲಿವೆ. ಪ್ರೊಡಕ್ಷನ್ ಹೌಸ್ ಮತ್ತು ಅಧಿಕೃತ ಹ್ಯಾಂಡಲ್ ಯಾವಾಗ ನಿಜವಾದ ಅಪ್ಡೇಟ್ ನೀಡುತ್ತದೆ ಎಂಬ ಕಾತರ ಹೆಚ್ಚುತ್ತಲೇ ಇದೆ. ಅಧಿಕೃತ ಎಚ್ಚರಿಕೆ ನೀಡಿರುವ ತಂಡ ತಕ್ಷಣದಲ್ಲೇ ಒಂದು ಸ್ಪಷ್ಟ ಅಧಿಕೃತ ಮಾಹಿತಿ ನೀಡಿದರೆ ಅಭಿಮಾನಿ ವಲಯದ ಗೊಂದಲ ದೂರವಾಗಲಿದೆ ಎಂಬ ನಿರೀಕ್ಷೆ ಎಲ್ಲೆಡೆ ಕೇಳಿಬರುತ್ತಿದೆ. ಕಿಚ್ಚ 48 ಯಾವ ರೂಪದಲ್ಲಿ ಬಂದರೂ ಅದು ಕನ್ನಡ ಸಿನಿರಂಗದ ಒಂದು ಮಹತ್ವದ ಘಟನೆಯಾಗಲಿದೆ ಎಂಬುದಂತೂ ಖಚಿತ. ಕ್ಯಾಪ್ಟನ್ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳ ಪ್ರೀತಿ, ಕಾತರ ಮತ್ತು ನಿರೀಕ್ಷೆ ಆ ದಿನಕ್ಕಾಗಿ ಕಾಯುತ್ತಾ ಅದನ್ನು ಇನ್ನಷ್ಟು ಭಾರೀ ಉತ್ಸವವನ್ನಾಗಿ ಮಾಡಲಿದೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಅಂತಹ ಸಿನಿಮಾ ಕ್ಯಾಪ್ಟನ್ ಅವರಿಂದ ಬರಲಿ ಎಂದು ಇಡೀ ಕನ್ನಡ ನಾಡು ಆಶಿಸುತ್ತಿದೆ.